ಹಲೋ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಇವತ್ತು ನ್ಯೂ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಧುನಿಕ ಭಾರತದಲ್ಲಿ ಅಧ್ಯಾಯ 7.1 ಆಗಿರುವಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಹೇಳ್ಬಿಟ್ಟು. ಭಾರತ ಪ್ರಾಚೀನ ಕಾಲದಿಂದಲೂ ಕೂಡ ಅನೇಕ ವಿದೇಶಿ ರಾಷ್ಟ್ರಗಳೊಂದಿಗೆ ವ್ಯಾಪಾರಿ ಸಂಬಂಧವನ್ನ ಹೊಂದಿತ್ತು. ಈಗಾಗಲೇ ನಾನು ನಿಮ್ಗೆ ಕಳೆದ ತರಗತಿಯಲ್ಲಿ ಕೆಲವೊಂದು ಸಿಂಧೂ ನಾಗರಿಕತೆಯ ಜನರೊಂದಿಗೆ ವ್ಯಾಪಾರ ಸಂಬಂಧವನ್ನ ಹೊಂದಿರತಕ್ಕಂತಹ ಮತ್ತೆ ಕೆಲವು ನಾಗರಿಕತೆಗಳ ಬಗ್ಗೆ ತಿಳಿಸಿದ್ದೆ. ಉದಾಹರಣೆಗೆ ಸಿಂಧೂ ನಾಗರಿಕತೆಯ ಜನರು ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟ್ ನಾಗರಿಕತೆಗಳ ಜನರೊಂದಿಗೆ ವ್ಯಾಪಾರ ವಾಣಿಜ್ಯ ಸಂಬಂಧವನ್ನ ಹೊಂದಿದ್ದರು ಅಂತ. ಜೊತೆಗೆ ಶಾತವಾಹನರು ಇರ್ಬೋದು, ಮೌರ್ಯರು ಇರ್ಬೋದು, ಮೊಘಲರು ಇರ್ಬೋದು, ನಮ್ಮ ಹಿಂದಿನ ಕಾಲದ ಆಳ್ವಿಕೆಯಲ್ಲಿ ಬರುವಂತಹ ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಎಲ್ಲಾ ರಾಜಮನೆತನಗಳಿಗೂ ಕೂಡ ವಿದೇಶಿಯ ರಾಷ್ಟ್ರಗಳೊಂದಿಗೆ ಒಂದು ವ್ಯಾಪಾರ ಸಂಬಂಧವನ್ನ ಹೊಂದಿದ್ರು. ಸೊ ಇದರ ಅರ್ಥ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತ ವಿದೇಶಿ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಬಂಧವನ್ನ ಹೊಂದಿತ್ತು ಅಂತ. ಸೊ ಅನೇಕ ವಿದೇಶಿ ರಾಷ್ಟ್ರಗಳು ಭಾರತಕ್ಕೆ ಹಲವಾರು ವಸ್ತುಗಳಿಗಾಗಿ ಒಂದು ಅತಿ ಹೆಚ್ಚಿನ ಬೇಡಿಕೆಯಲ್ಲಿದ್ದಂತಹ ಹತ್ತಿ, ಮುತ್ತು, ಶ್ರೀಗಂಧ, ಸಾಂಬಾರ್ ಪದಾರ್ಥಗಳಿಗಾಗಿ ಭಾರತದೊಂದಿಗೆ ಒಂದು ಉತ್ತಮ ಸಂಬಂಧವನ್ನ ಹೊಂದಿತ್ತು ಮತ್ತು ವ್ಯಾಪಾರಿ ಸಂಬಂಧವನ್ನ ಹೊಂದಿತ್ತು ಅಂತ. ಯಾಕೆ ಅಂದ್ರೆ ಭಾರತದ ಈ ವಸ್ತುಗಳಿಗೆ, ಎಸ್ಪೆಷಲಿ ಸಾಂಬಾರು ಪದಾರ್ಥಗಳಿಗೆ ವಿದೇಶಿ ರಾಷ್ಟ್ರಗಳಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು. ಸೊ ಈ ಬೇಡಿಕೆಯನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಅವರು ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬರ್ತಾ ಇದ್ರು. ಸೊ ಹೀಗಿದ್ದಾಗ ಏನಾಯ್ತು, 1453ರಲ್ಲಿ ಈಗಾಗಲೇ ಕಳೆದ ವರ್ಷ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂತಹ ಟಾಪಿಕ್ ಅನ್ನ ಮಾಡಿದ್ದೇವೆ. ಸೊ ಈ ಟಾಪಿಕ್ ಅಲ್ಲಿ ಹೇಳೋ ಪ್ರಕಾರ ನಾವು ಭೌಗೋಳಿಕ ಅನ್ವೇಷಣೆಗಳಲ್ಲಿ ಪ್ರಮುಖವಾಗಿ 1453ರಲ್ಲಿ ಕಾನ್ಸ್ಟಾಂಟಿನೋಪಲಿನ ಪತನ, ಕಾನ್ಸ್ಟಾಂಟಿನೋಪಲ್ ಭೌಗೋಳಿಕ ಅನ್ವೇಷಣೆಗೆ ಕಾರಣೀಕರ್ತವಾಗಿರ್ತಕ್ಕಂತಹ ಅತ್ಯಂತ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡರು ಅಂತ ಹೇಳಿದ್ವಿ. ಕಾನ್ಸ್ಟಾಂಟಿನೋಪಲ್ ನಗರ ಅಂತಕ್ಕಂಥದ್ದು ಯುರೋಪ್ ಮತ್ತು ಏಷ್ಯಾ ನಡುವೆ ಇದ್ದಂತಹ ವ್ಯಾಪಾರಿ ಮಾರ್ಗವಾಗಿತ್ತು, ಏಕೈಕ ಭೂಮಾರ್ಗವಾಗಿತ್ತು. ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಹೊರತುಪಡಿಸಿದ್ರೆ ಯುರೋಪ್ ಮತ್ತು ಏಷ್ಯಾ, ನೀವು ಪ್ರಪಂಚದ ಭೂಖಂಡವನ್ನು ನೆನಪಿಸ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಇಲ್ಲಿ ಮಧ್ಯಕ್ಕೆ ಅಟ್ಲಾಂಟಿಕ್ ಸಾಗರ, ಯುರೋಪು, ಆಫ್ರಿಕಾ ಖಂಡ, ಇಲ್ಲಿ ಏಷ್ಯನ್ ಕಾಂಟಿನೆಂಟ್ ಬರುತ್ತೆ, ಏಷ್ಯಾ ಖಂಡ ಬರುತ್ತೆ ಅಂತ. ಸೊ ಯುರೋಪ್ ಮತ್ತು ಏಷ್ಯಾದ ನಡುವೆ ವ್ಯಾಪಾರ ಮಾಡ್ಲಿಕ್ಕೋಸ್ಕರ ಇದ್ದಂತಹ ಏಕೈಕ ಭೂಮಾರ್ಗ ಇದು ಯುರೋಪ್ ಅಂದ್ರೆ ಇದು ಏಷ್ಯಾ. ಸೊ ಈ ನಡುವೆ ಇದ್ದಂತಹ ಒಂದೇ ಒಂದು ವ್ಯಾಪಾರಿ ಭೂಮಾರ್ಗ ಅಂತ ಹೇಳಿದ್ರೆ ಅದು ಕಾನ್ಸ್ಟಾಂಟಿನೋಪಲ್ ನಗರವಾಗಿತ್ತು. ಸೊ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ನಿಮ್ಗೆಲ್ಲ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಹೆಸರನ್ನ ಕೊಟ್ಟ, ಅದರ ಪ್ರಾಚೀನ ಹೆಸರು ಇಸ್ತಾಂಬುಲ್, ಪ್ರೆಸೆಂಟ್ ಇಸ್ತಾಂಬುಲ್, ಹಳೆಯ ಹೆಸರು ಬೈಜಾಂಟಿಯನ್ ಪ್ರದೇಶ ಅಂತ ಹೇಳಿ ನೆನಪಿಸ್ಕೊಳ್ಳಿ, ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ. ರೋಮನ್ ಸಾಮ್ರಾಜ್ಯದ ಬಗ್ಗೆ ಪಾಠವನ್ನ ಮಾಡ್ಬೇಕಾದ್ರೆ ಕಾನ್ಸ್ಟಂಟೈನ್ ಅಂತಕ್ಕಂಥವ್ರು 313ರಲ್ಲಿ ಬರ್ತಕ್ಕಂತಹ ವ್ಯಕ್ತಿ. ಸೊ ಕಾನ್ಸ್ಟಂಟೈನ್ ತನ್ನ ರಾಜಧಾನಿಯನ್ನ ರೋಮ್ನಿಂದ ಎಲ್ಲಿಗೆ ಬದಲಾವಣೆ ಮಾಡ್ತಾನೆ, ಪೂರ್ವ ರೋಮನ್ ಸಾಮ್ರಾಜ್ಯ ಬೈಜಾಂಟಿಯನ್ ಪ್ರದೇಶಕ್ಕೆ ಅವನು ಟ್ರಾನ್ಸ್ಫರ್ ಮಾಡ್ತಾನೆ. ಬೈಜಾಂಟಿಯನ್ ಪ್ರದೇಶಕ್ಕೆ ಅವನು ತನ್ನ ಹೆಸರಿನಿಂದನೇ ಕಾನ್ಸ್ಟಾಂಟಿನೋಪಲ್ ಅನ್ನೋ ಹೆಸರನ್ನ ಕೊಡ್ತಾನೆ. ಪ್ರಸ್ತುತ ಇದರ ಹೆಸರು ಇಸ್ತಾನ್ಬುಲ್ ಅಂತ ಹೇಳ್ಬಿಟ್ಟು ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ 1453ರಲ್ಲಿ ಆಟೋಮನ್ ಟರ್ಕರು ವಶಪಡಿಸಿಕೊಂಡು ಬಿಡ್ತಾರೆ. ಅಲ್ಲಿವರೆಗೂ ಯುರೋಪ್ ಮತ್ತು ಏಷ್ಯಾದ ನಡುವೆ ತುಂಬಾ ಚೆನ್ನಾಗಿ ವ್ಯಾಪಾರ ನಡೀತಾ ಇರುತ್ತೆ ಮತ್ತು ಯುರೋಪಿಯನ್ನರು ತುಂಬಾ ಲಾಭವನ್ನ ಗಳಿಸ್ತಾ ಇರ್ತಾರೆ. ಯಾವಾಗ 1453ರಲ್ಲಿ ಆಟೋಮನ್ ಟರ್ಕ್ಸ್ ಕ್ಯಾಪ್ಚರ್ಡ್ ಕಾನ್ಸ್ಟಾಂಟಿನೋಪಲ್, ಅವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಅವರು ಲಿಬ್ರಲ್ ಆಗಿರಲ್ಲ, ಅವರು ವ್ಯಾಪಾರದಿಂದ ಹೆಚ್ಚು ಹೆಚ್ಚು ಟ್ಯಾಕ್ಸ್ ತೆರಿಗೆಯನ್ನ ವಸೂಲಿ ಮಾಡ್ತಾ ಇರ್ತಾರೆ. ಏಷ್ಯಾ ದೇಶಗಳಿಗೆ ವ್ಯಾಪಾರ ಮಾಡಕ್ ಹೋಗೋದಕ್ಕೂ ಮತ್ತೆ ವಾಪಸ್ ಸರಕು ತೆಗೆದುಕೊಂಡು ಬರ್ಬೇಕಾದ್ರೂ ಕೂಡ ಅವರು ಹೆಚ್ಚಿನ ಒಂದು ತೆರಿಗೆಯನ್ನ, ಹಣವನ್ನ ವಸೂಲಿ ಮಾಡ್ತಾ ಇರ್ತಾರೆ. ಹೀಗಾಗಿ ಯುರೋಪಿಯನ್ನರು ಏನ್ ಡಿಸೈಡ್ ಮಾಡ್ತಾರಪ್ಪ ಅಂದ್ರೆ, ನಾವು ಕಾನ್ಸ್ಟಾಂಟಿನೋಪಲ್ ಮಾರ್ಗವನ್ನ ಬಿಟ್ಟು ಮತ್ತೆ ಯಾವ್ದಾದ್ರು ಮಾರ್ಗ ಇದೇನಾ ಅಂತ ಹೇಳಿ ಕಂಡು ಹಿಡಿಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಸುತ್ತಲೂ ಸಮುದ್ರ ಸಾಗರಗಳಿಂದ ಆವೃತವಾಗಿರ್ತಕ್ಕಂತಹ ಒಂದು ಪ್ರದೇಶವಾಗಿರೋದ್ರಿಂದ ಭೂಮಾರ್ಗ ಎಲ್ಲೂ ಕೂಡ ಅವ್ರಿಗೆ ಕಂಡು ಬರಲ್ಲ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಜಲಮಾರ್ಗದ ಮೂಲಕ ಏಷ್ಯಾ ರಾಷ್ಟ್ರಗಳನ್ನ ತಲುಪುವಂತಹ ಕೆಲಸವನ್ನ ಮಾಡ್ತಾರೆ. ಅದರಲ್ಲೂ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸೊ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೋಸ್ಕರ
ಅನೇಕ ಯುರೋಪಿಯನ್ ರಾಷ್ಟ್ರಗಳು ಪ್ರಯತ್ನವನ್ನ ಮಾಡಿದ್ವು ಅಂತ ನೀವು ಲಾಸ್ಟ್ ಇಯರ್ ಓದಿದ್ರ. ಅದರಲ್ಲಿ ಪ್ರಿನ್ಸ್ ಹೆನ್ರಿ ದಿ ನ್ಯಾವಿಗೇಟರ್ ಅಂತ ಹೇಳಿ ಕರೆಸ್ಕೊಳ್ತಕ್ಕಂತಹ ಪೋರ್ಚುಗಲ್ಲಿನ ರಾಜಧಾನಿ ಲಿಸ್ಬನ್ ನಗರದಲ್ಲಿ ಅವನು ಒಂದು ನಾವಿಕರ ತರಬೇತಿ ಶಾಲೆಯನ್ನ ಪ್ರಾರಂಭ ಮಾಡುವ ಮೂಲಕ ಅನೇಕ ಒಂದು ನಾವಿಕರಿಗೆ ಪ್ರೋತ್ಸಾಹವನ್ನು ಕೊಟ್ಟ ಅಂತ ಓದಿದಿರ. ಸೊ ಪೋರ್ಚುಗೀಸರು ಮೊದಲ ಬಾರಿಗೆ ಪ್ರಪಂಚದ ಪ್ರಮುಖ ದೇಶಗಳನ್ನು ತಲುಪುವಂತಹ ಅಥವಾ ಪ್ರಪಂಚದ ಹೊಸ ಹೊಸ ಭೂಭಾಗಗಳನ್ನ ಕಂಡು ಹಿಡಿಯುವಂತಹ ಪ್ರಯತ್ನವನ್ನ ಮಾಡಿದ್ರು ಅಂತ ನೀವು ಓದ್ಕೊಂಡಿದ್ದೀರಾ. ಸೊ ಈ ಒಂದು ಹೊಸ ಹೊಸ ಭೌಗೋಳಿಕ ಅನ್ವೇಷಣೆಗಳು ನಡೆದಾಗ ಒಬ್ಬೊಬ್ರು ಒಂದೊಂದು ಮಾರ್ಗದ ಮೂಲಕ ಭಾರತಕ್ಕೆ ವ್ಯಾಪಾರವನ್ನ ಮಾಡೋಕ್ಕೋಸ್ಕರ ಬಂದ್ರು. ನಿಮ್ಗೆಲ್ಲ ಗೊತ್ತಿದೆ, ಬಾರ್ತಲೋಮೆ ಡಯಾಸ್ 1487ರಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಭೂಶಿರವನ್ನ ಕಂಡುಹಿಡಿದ ಅಂತ. ಆಫ್ಟರ್ವರ್ಡ್ಸ್ 1498ರಲ್ಲಿ ವಾಸ್ಕೋಡಗಾಮ ಪೋರ್ಚುಗಲ್ಲಿನ ನಾವಿಕನಾಗಿದ್ದು 1498ರಲ್ಲಿ ಭಾರತದ ಕಲ್ಲಿಕೋಟೆಯನ್ನ ಬಂದು ತಲುಪಿದ ಅಂತ ನಿಮ್ಗೆಲ್ಲ ಗೊತ್ತಿದೆ. ಸೊ ಭಾರತದ ಕೇರಳ ರಾಜ್ಯದ ಕಲ್ಲಿಕೋಟೆಯನ್ನ ಬಂದು ಅವನು ತಲುಪ್ತಾನೆ. ಅದನ್ನ ಕ್ಯಾಲಿಕಟ್ ಅಂತ ಹೇಳಿ ಕರಿತೀವಿ. ಸೊ ಹೇಗ್ ಬಂದ ಅವನು ಪೋರ್ಚುಗಲ್ನಿಂದ ಹೊರಟ್ಬಿಟ್ಟು ಅಟ್ಲಾಂಟಿಕ್ ಸಾಗರದ ಮೂಲಕವಾಗಿ ಆಫ್ರಿಕಾದ ತುತ್ತ ತುದಿ ಭಾಗವಾಗಿರ್ತಕ್ಕಂತಹ ಕೇಪ್ ಆಫ್ ಗುಡ್ ಹೋಪ್ ಭೂಶಿರವನ್ನ ಬಳಸ್ಬಿಟ್ಟು ಫೈನಲಿ ಈ ರೀಚ್ಡ್ ಕ್ಯಾಲಿಕಟ್ ಕೇರಳದ ರಾಜಧಾನಿ ಅಲ್ಲ, ಕೇರಳದ ಭಾಗವಾಗಿರ್ತಕ್ಕಂತಹ ಕ್ಯಾಲಿಕಟ್ ಅಥವಾ ಕಲ್ಲಿಕೋಟೆಯನ್ನ ಬಂದು ತಲುಪಿದ ಅಂತ ನಿಮ್ಗೆಲ್ಲ ಗೊತ್ತಿದೆ. ಹೀಗಾಗಿ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದವರು ಯಾರು ಅಂತ ಹೇಳಿದ್ರೆ ನಾವು ವಾಸ್ಕೋಡಗಾಮ ಅಂತ ಹೇಳಿ ಕರಿತೀವಿ. 1498. ಯಾವಾಗ ವಾಸ್ಕೋಡಗಾಮ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದ್ನೋ ಅಲ್ಲಿಂದ ಅನೇಕ ಯುರೋಪಿಯನ್ ರಾಷ್ಟ್ರಗಳು ಭಾರತಕ್ಕೆ ವ್ಯಾಪಾರವನ್ನ ಮಾಡಲಿಕ್ಕೋಸ್ಕರ ಬರ್ತಾ ಹೋದ್ರು. ಹಾಗಿದ್ರೆ ಯಾವ ಯಾವ ಯುರೋಪಿನ ರಾಷ್ಟ್ರಗಳು ಭಾರತಕ್ಕೆ ಬರ್ತಾ ಹೋದ್ರು ಅಂತ ಹೇಳಿದ್ರೆ, ಫಸ್ಟ್ ಒನ್ ಪೋರ್ಚುಗೀಸರು. ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ ರಾಷ್ಟ್ರ ಅಂದ್ರೆ ಅದು ಪೋರ್ಚುಗೀಸರು, ಪೋರ್ಚುಗಲ್. ನೆಕ್ಸ್ಟ್ ಡಚ್ಚರು. ಥರ್ಡ್ ಒನ್ ಬ್ರಿಟಿಷರ್ಸ್, ಇಂಗ್ಲಿಷರು. ಆದ್ರೆ ನಿಮ್ ಬುಕ್ ಅಲ್ಲಿ ಫ್ರೆಂಚ್ ಅವರು ಇದೆ, ನಾನು ಹೇಳ್ತೀನಿ ಯಾಕೆ ಅಂತ. ಲಾಸ್ಟ್ ಒನ್ ಫ್ರೆಂಚ್ ಅಂದ್ರೆ ಫ್ರಾನ್ಸ್ ದೇಶದವರು. ಸೊ ಇಂಗ್ಲಿಷರು ಅಂದ್ರೆ ಬ್ರಿಟಿಷರು. ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ. ಆಧುನಿಕ ಯುಗದ ಆರಂಭವಾಗುವುದು 1453ರ ಕಾನ್ಸ್ಟಾಂಟಿನೋಪಲ್ ನಗರದ ಪತನದೊಂದಿಗೆ. ಯಾವಾಗ ಆಟೋಮನ್ ಟರ್ಕರು 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ್ರು, ಆಗ ಅನಿವಾರ್ಯವಾಗಿ ಯುರೋಪಿನ ರಾಷ್ಟ್ರಗಳು ಪ್ರಪಂಚದ ಬೇರೆ ಬೇರೆ ಭೂಭಾಗಗಳನ್ನ ತಲುಪುವುದಕ್ಕೋಸ್ಕರ ಜಲಮಾರ್ಗವನ್ನ ಕಂಡುಹಿಡಿಯೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಇದನ್ನೇ ನಾವು ಭೌಗೋಳಿಕ ಅನ್ವೇಷಣೆಗಳು ಅಥವಾ ಸಂಶೋಧನೆಗಳು, ಜಿಯೋಗ್ರಾಫಿಕಲ್ ಎಕ್ಸ್ಪ್ಲೋರೇಷನ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಈ ಮೂಲಕವಾಗಿ ಮೊದಲ ಬಾರಿಗೆ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದ ಕೀರ್ತಿ 1498ರಲ್ಲಿ ವಾಸ್ಕೋಡಗಾಮನಿಗೆ ಸಲ್ಲುತ್ತೆ. ಅವನು ಭಾರತದ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ ಅನ್ನ ಬಂದು ತಲುಪಿದ. ಇದಾದ್ಮೇಲೆ ಒಂದೊಂದೇ ಯುರೋಪಿನ ರಾಷ್ಟ್ರಗಳು ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬರ್ತಾ ಹೋದ್ರು. ಸೊ ಭಾರತದಲ್ಲಿ ಆಕರ್ಷಣೀಯವಾಗಿ ಪ್ರಮುಖವಾಗಿ ಹತ್ತಿ, ಶ್ರೀಗಂಧ, ಮುತ್ತು ಮತ್ತು ಸಾಂಬಾರು ಪದಾರ್ಥಗಳು, ಎಸ್ಪೆಷಲಿ ಸಾಂಬಾರು ಪದಾರ್ಥಗಳಿಗೆ ಯುರೋಪಿನಲ್ಲಿ ಹೆಚ್ಚಿನ ಬೇಡಿಕೆ ಇದ್ದಿದ್ರಿಂದ ಸೊ ಈ ವ್ಯಾಪಾರಕ್ಕೋಸ್ಕರನೇ ಯುರೋಪಿನ ರಾಷ್ಟ್ರಗಳು ಭಾರತಕ್ಕೆ ಬರ್ತಾ ಹೋದ್ರು. ಭಾರತ, ಚೀನಾ, ದ್ವೀಪ ರಾಷ್ಟ್ರಗಳು ಇಲ್ಲೆಲ್ಲ ಕೂಡ ವ್ಯಾಪಾರವನ್ನ ಮಾಡುವ ಉದ್ದೇಶದಿಂದನೇ ಯುರೋಪಿನ ರಾಷ್ಟ್ರಗಳು ಬರ್ತಾ ಹೋದ್ವು. ಹಾಗಿದ್ರೆ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಯಾರ್ಯಾರು ಅಂದ್ರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು ಅಂತ. ಸೊ ಒನ್ ಬೈ ಒನ್ ಇವತ್ತು ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಪೋರ್ಚುಗೀಸರು ಯಾವ ರೀತಿಯಲ್ಲಿ ಭಾರತಕ್ಕೆ ಬಂದ್ರು, ಏನೇನು ವ್ಯಾಪಾರ ಮಾಡಿದ್ರು, ಯಾಕೆ ಭಾರತದಲ್ಲಿ ಅವರು ಅವನತಿಯನ್ನ ಹೊಂದಿದ್ರು ಅನ್ನೋದನ್ನ ನೀವು ತಿಳ್ಕೊಳ್ಳೋಣ. ಈಗಾಗಲೇ ಹೇಳಿದೆ, ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿನ ದೇಶ ಅಂದ್ರೆ ಅದು ಪೋರ್ಚುಗೀಸರು. ಪ್ರಿನ್ಸ್ ಹೆನ್ರಿಯ ಪರಿಶ್ರಮದ ಫಲವಾಗಿ ಅವರು ಒಂದು ನಾವಿಕರ ತರಬೇತಿಯನ್ನ ಪಡ್ಕೊಂಡ್ರು. ಇಂತಹ ನೌಕಾಶಾಲೆಯಲ್ಲಿ ತರಬೇತಿ ಪಡೆದಂತಹ ಒಂದು ಬಾರ್ತಲೋಮೆ ಡಯಾಸ್ ಮೊದಲಿಗೆ ಆಫ್ರಿಕಾದ ತುತ್ತ ತುದಿ ಭಾಗವನ್ನ ತಲುಪಿದ ಅಂತ ಹೇಳಿದೆ. ಅವನು ಕಂಡು ಹಿಡಿದು 10 ವರ್ಷಗಳ ನಂತರ 1487ರಲ್ಲಿ ಅವನು ತಲುಪ್ತಾನೆ. 1497ರಲ್ಲಿ ಯಾರು ವಾಸ್ಕೋಡಗಾಮ ಅಂತಕ್ಕಂತಹ ಒಬ್ಬ ನಾವಿಕ
ಅದೇ ಭೂಶಿರವನ್ನ ಬಳಸ್ಬಿಟ್ಟು ಭಾರತದ ಕಲ್ಲಿಕೋಟೆಯನ್ನ 1498ರಲ್ಲಿ ತಲುಪ್ತಾನೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು, ನೀವು ನೆನ್ಪಿಟ್ಕೋಬೇಕು. ಸೊ ಭಾರತಕ್ಕೆ ಬಂದಾಗ ನಾವು ಭಾರತೀಯರು ಹೇಗೆ ಅಂದ್ರೆ ಶತ್ರುಗಳನ್ನು ಕೂಡ ಆದರದಿಂದ ಬರಮಾಡಿಕೊಳ್ತಕ್ಕಂತಹ ಜನರು. ಸೊ ವಾಸ್ಕೋಡ ಗಾಮ ಕಲ್ಲಿಕೋಟೆಯನ್ನ ತಲುಪಿದಾಗ ಅಲ್ಲಿ ಜಾಮೋರಿನ್ ಅಂತಕ್ಕಂತಹ ಒಬ್ಬ ದೊರೆ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಕಲ್ಲಿಕೋಟೆಯ ಅರಸ ಯಾರು? ಜಾಮೋರಿನ್. ಸೊ ಕಲ್ಲಿಕೋಟೆಯನ್ನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನು ವಾಸ್ಕೋಡ ಗಾಮ ಬಂದಾಗ ತುಂಬಾ ಖುಷಿಯಿಂದ ಅವನನ್ನ ಸ್ವಾಗತ ಮಾಡ್ತಾನೆ. ಅಷ್ಟೊಂದು ದೂರದಿಂದ ಯುರೋಪಿಯನ್ ನಿಂದ ನೀವು ಬಂದಿದ್ದೀರಾ, ಅದು ಸಮುದ್ರ ಮಾರ್ಗದ ಮೂಲಕವಾಗಿ ಹಡಗ್ನಲ್ಲಿ ಬಂದಿದ್ದೀರಾ ಅಂತ ಹೇಳಿ ತುಂಬಾ ಸಂತೋಷವನ್ನ ಪಟ್ಬಿಟ್ಟು ಅವನಿಗೆ ಇರುವಂತಹ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತಾನೆ. ವಾಸ್ಕೋಡ ಗಾಮ ಎಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ನೋ ಅದರ 60 ಪಟ್ಟು ಹೆಚ್ಚು ತುಂಬಿ ಅವನನ್ನ ವಾಪಸ್ ಕಳುಹಿಸಿ ಕೊಡ್ತಾನೆ, ಅವನ ಸ್ನೇಹವನ್ನ ಬೆಳೆಸ್ಕೊಂಡು. ನೋಡಿ, ಅದೇ ವಾಸ್ಕೋಡ ಗಾಮ ಮತ್ತೆ 2 ಸರಿ ಭಾರತಕ್ಕೆ ಬರ್ತಾನೆ. ಮತ್ತೆ ಜಾಮೋರಿನನ್ನೇ ಸೋಲಿಸ್ಬಿಟ್ಟು ಮೊದಲಿಗೆ ಒಂದು ಭಾರತದಲ್ಲಿ ಪೋರ್ಚುಗೀಸರ ವ್ಯಾಪಾರಿ ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಸೊ ಈ ಮೂಲಕ ಭಾರತದಲ್ಲಿ ಪೋರ್ಚುಗೀಸರು ವ್ಯಾಪಾರವನ್ನ ಮಾಡ್ಲಿಕ್ಕೆ ಪ್ರಾರಂಭಿಸ್ಲಿಕ್ಕೆ ವಾಸ್ಕೋಡ ಗಾಮ ಕಾರಣನಾಗ್ತಾನೆ. ಸೊ ಕೋಟೆಗಳನ್ನ ಯಾಕೆ ಕಟ್ಕೊಳ್ತಿದ್ರು ಅಂತ ಹೇಳಿದ್ರೆ ಭಾರತೀಯರಿಂದ ಖರೀದಿ ಮಾಡಿರ್ತಕ್ಕಂತಹ ವಸ್ತುಗಳನ್ನ ಸಂಗ್ರಹ ಮಾಡೋದಕ್ಕೋಸ್ಕರ, ಸ್ಟೋರೇಜ್ ಮಾಡೋಕ್ಕೋಸ್ಕರ ಅವರು ವ್ಯಾಪಾರಿ ಕೋಟೆಗಳನ್ನ ನಿರ್ಮಾಣ ಮಾಡ್ಕೊಳ್ತಿದ್ರು. ಹಾಗಿದ್ರೆ ಪೋರ್ಚುಗೀಸರು ಭಾರತದಲ್ಲಿ ಹೆಚ್ಚು ಹೆಚ್ಚು ವ್ಯಾಪಾರ ಮಾಡೋಕ್ಕೋಸ್ಕರ ಒಬ್ಬ ಗವರ್ನರ್ನ ನೇಮಕ ಮಾಡ್ಕೊಳ್ತಾರೆ, ಪೋರ್ಚುಗೀಸ್ ದೇಶದಿಂದ ಕಳಿಸ್ಕೊಡ್ತಾರೆ. ಅವನು ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅಂತ. ಫ್ರಾನ್ಸಿಸ್ಕೋ ವಾಸ್ಕೋಡ ಗಾಮ 3 ಬಾರಿ ಭಾರತಕ್ಕೆ ಬಂದು ಮೊದಲ ಬಾರಿ ಜಾಮೋರಿನನ್ನ ಸ್ವಾಗತವನ್ನ ಅವನು ಸ್ವೀಕರಿಸ್ಬಿಟ್ಟು ಇಲ್ಲಿ ಎಲ್ಲಾ ವಸ್ತುಗಳನ್ನ ತುಂಬ್ಕೊಂಡು ಹೋಗ್ತಾನೆ ಅಂತ ಹೇಳಿದೆ. ನೆಕ್ಸ್ಟ್ ಇನ್ನೊಂದ್ಸರಿ ಬರ್ತಾನೆ. ಸೊ ವ್ಯಾಪಾರಿ ಕೋಟೆಗಳನ್ನು ಕಟ್ತಾನೆ. ಮತ್ತೆ ತನಗೆ ಮೊದಲ ಬಾರಿಗೆ ಸ್ವಾಗತಿಸಿದಂತಹ ಜಾಮೋರಿನನ್ನೇ ಯುದ್ಧದಲ್ಲಿ ಸೋಲಿಸುವ ಮೂಲಕ ಒಂದು ಪೋರ್ಚುಗೀಸರ ವ್ಯಾಪಾರಿ ಕೋಟೆಗಳನ್ನ ಕಟ್ಟುವ ಮೂಲಕ ಭಾರತ ಮತ್ತು ಪೋರ್ಚುಗೀಸರ ನಡುವೆ ವ್ಯಾಪಾರಿ ಸಂಬಂಧವನ್ನ ಮೊದಲು ಕ್ರಿಯೇಟ್ ಮಾಡಿದ್ರೆ ಯಾರಪ್ಪ ಅಂತ ಹೇಳಿದ್ರೆ ಅದು ವಾಸ್ಕೋಡಿ ಗಾಮ. ಸೊ ಯುರೋಪಿನ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡ್ಲಿಕ್ಕೆ ಪೋರ್ಚುಗೀಸರು ಕಾರಣೀಕರ್ತರಾದ್ರು. ಹಾಗಾಗಿ ಪೋರ್ಚುಗೀಸರ ಗವರ್ನರ್ ಜನರಲ್ ಆಗಿ ಭಾರತದಲ್ಲಿ ವ್ಯಾಪಾರದ ಒಂದು ಮೇಲ್ವಿಚಾರಣೆ ಮಾಡೋಕ್ಕೋಸ್ಕರ ಮೊದಲ ಗವರ್ನರ್ ಜನರಲ್ ಅನ್ನ ಯಾರು ಪೋರ್ಚುಗೀಸರು ನೇಮಕ ಮಾಡ್ತಾರೆ. ಆ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅಂತ ಹೇಳ್ಬಿಟ್ಟು. ಇವನು ಉತ್ತಮವಾದ ವ್ಯಾಪಾರ ಸಂಬಂಧವನ್ನ ಹೊಂದುವ ಮೂಲಕ ಭಾರತದೊಂದಿಗೆ ಒಂದು ಪೋರ್ಚುಗೀಸರ ವ್ಯಾಪಾರವನ್ನ ನಡೆಸ್ತಾ ಇರ್ತಾರೆ. ಆಫ್ಟರ್ವರ್ಡ್ಸ್ ಬಂದನು ಯಾರಪ್ಪ ಅಂದ್ರೆ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್, ಮತ್ತೊಬ್ಬ ಮಹತ್ವಾಕಾಂಕ್ಷಿ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಪೋರ್ಚುಗೀಸರ ಗವರ್ನರ್ ಅನ್ನಾಗಿ ಇವರನ್ನ ನೇಮಕ ಮಾಡಲಾಗುತ್ತೆ. ಇವನ್ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ ಒಂದು ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಒಂದು ಒಳ್ಳೆಯ ಸ್ನೇಹ ಸಂಬಂಧವನ್ನು ಹೊಂದಿರ್ತಾನೆ. ಪರ್ಷಿಯಾದ ಕುದುರೆಗಳನ್ನು ತರಿಸಿಕೊಡುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ. ಮತ್ತೆ ಒಳ್ಳೆ ವ್ಯಾಪಾರವನ್ನ ಕೂಡ ಮಾಡ್ತಾ ಇರ್ತಾನೆ. ಇನ್ನ ಹಿಂದೂ ಮಹಾಸಾಗರದಲ್ಲಿ ಕೇವಲ ತಾನ್ ಮಾತ್ರ ವ್ಯಾಪಾರ ಮಾಡ್ಬೇಕು ಅಂತ ಹೇಳಿ ನೀಲಿ ನೀರಿನ ನೀತಿಯನ್ನ ಜಾರಿಗೊಳಿಸ್ತಾನೆ. ಅಂದ್ರೆ ಕೇವಲ ನಾವು ಮಾತ್ರ ಇಲ್ಲಿ ವ್ಯಾಪಾರ ಮಾಡ್ಬೇಕು, ಯಾವುದೇ ಬೇರೆ ಯುರೋಪಿನ ರಾಷ್ಟ್ರಗಳು ವ್ಯಾಪಾರವನ್ನ ಮಾಡಬಾರ್ದು ಅಂತ ಹೇಳಿ ಅದ್ರ ಮೇಲೆ ಅಧಿಕಾರವನ್ನ ಸ್ಥಾಪಿಸುವಂತಹ ಕೆಲಸ ಮಾಡ್ತಾನೆ. ತುಂಬಾ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇವನ್ ಟೈಮ್ ಅಲ್ಲಿ ಅಲ್ಫೆನ್ಸೋ ಡಿ ಅಲ್ಬುಕರ್ಕನ ಟೈಮ್ ನಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯದ ಸಹಾಯದಿಂದ, ಕೃಷ್ಣದೇವರಾಯನ ಸಹಾಯದಿಂದ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನ ವಶಪಡಿಸಿಕೊಳ್ತಾನೆ. ಸೊ ಗೋವಾ ಅನ್ನೋದು ನೋಡಿ 1510ರಿಂದ 1961 ಭಾರತಕ್ಕೆ ಸ್ವತಂತ್ರ ಸಿಕ್ಕರೂ ಕೂಡ ಗೋವಾ ಪೋರ್ಚುಗೀಸರ ಅಧೀನದಲ್ಲೇ ಇತ್ತು. ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಈ ಅಲ್ಬುಕರ್ಕ್ ಅಂತಕ್ಕಂಥವನು. ಸೊ ಇವನೇನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ 1510ರಲ್ಲಿ ಬಿಜಾಪುರದ ಒಂದು ಸುಲ್ತಾನನಾಗಿರ್ತಕ್ಕಂತಹ ಆದಿಲ್ ಶಾಹಿಗಳಿಂದ, ಬಿಜಾಪುರವನ್ನ ಆದಿಲ್ ಶಾಹಿಗಳು ಅಂತಕ್ಕಂಥವ್ರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಆ ಆದಿಲ್ ಶಾಹಿಗಳಿಂದ ಗೋವಾವನ್ನ ವಶಪಡಿಸ್ಕೊಳ್ತಾನೆ. ಯಾವಾಗ? 1510 ಗೋವಾವನ್ನ. ಸೊ ಗೋವಾ ನೋಡಿ ಭಾರತಕ್ಕೆ 1947ರಲ್ಲಿ ಸ್ವತಂತ್ರ ಸಿಕ್ಕರೂ ಕೂಡ 1961ರವರೆಗೂ ಕೂಡ ಗೋವಾ ಪೋರ್ಚುಗೀಸರ ಅಧೀನದಲ್ಲೇ ಇತ್ತು. ಸೊ ಅಷ್ಟು ವರ್ಷಗಳ ಕಾಲ ಗೋವಾ ಪೋರ್ಚುಗೀಸರ ಆಳ್ವಿಕೆಯನ್ನ ಕಂಡಿದೆ ಅಂತ ಹೇಳ್ಬೋದು. 1961ರಲ್ಲಿ ಕುಂಟಿ ಅಂತಕ್ಕಂತಹ ವ್ಯಕ್ತಿಯ ನೇತೃತ್ವದಲ್ಲಿ ಹೋರಾಟವನ್ನ ಮಾಡ್ಬಿಟ್ಟು ಗೋವಾವನ್ನ ಒಂದು ವಿಮೋಚನೆ ಮಾಡಲಾಗುತ್ತೆ, ಭಾರತದ ಒಕ್ಕೂಟಕ್ಕೆ ಸೇರಿಸಲಾಗುತ್ತೆ. ಅಲ್ಲಿವರೆಗೂ ಕೂಡ ಪೋರ್ಚುಗೀಸರ ಅಧೀನದಲ್ಲೇ ಇತ್ತು.
ಇನ್ನ ಭಾರತದಲ್ಲಿ ಪೋರ್ಚುಗೀಸರ ಪ್ರಮುಖ ವ್ಯಾಪಾರಿ ಕೇಂದ್ರಗಳು. 2 ಮಾರ್ಕ್ಸ್ ಕ್ವೆಶನ್ ನೀಟಾಗಿ ಬರ್ಕೊಳ್ಳಿ. ಭಾರತದಲ್ಲಿ ಯಾವ ಯಾವ ಪ್ರಮುಖ ಸ್ಥಳಗಳಲ್ಲಿ ಪೋರ್ಚುಗೀಸರು ವ್ಯಾಪಾರವನ್ನ ಮಾಡ್ತಾ ಇದ್ರು ಅಂತ ವೆರಿ ಇಂಪಾರ್ಟೆಂಟ್. ಈಗಾಗಲೇ ಒಂದ್ ಪ್ಲೇಸ್ ಹೇಳಿದೀನಿ. ಯಾವ್ದು ಹೇಳಿದೆ ಹೇಳಿ ನೋಡೋಣ. ಪೋರ್ಚುಗೀಸರ ಅಧೀನದಲ್ಲಿ ಯಾವ್ದಿತ್ತು ಪ್ಲೇಸು? ಸೊ ಬರ್ಕೊಳ್ಳಿ. ಗೋವಾ, ದಿಯು ಅಥವಾ ಡಿಯು, ದಮನ್, ಸಾಲ್ಸೆಟ್, ಬೆಸ್ಸಿನ್, ಬಾಂಬೆ. ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇರ್ತೀನಿ. ಭಾರತದಲ್ಲಿ ಪೋರ್ಚುಗೀಸರ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ಅಂದ್ರೆ ಗೋವಾ, ದಿಯು, ದಮನ್, ಸಾಲ್ಸೆಟ್, ಬಾಂಬೆ, ಬೆಸ್ಸಿನ್. ಇವಿಷ್ಟು ಭಾರತದಲ್ಲಿ ಪೋರ್ಚುಗೀಸರ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ವು. ಅದರಲ್ಲೂ ಮುಖ್ಯವಾಗಿ ಗೋವಾ ಪೋರ್ಚುಗೀಸರ ಭಾರತದ ರಾಜಧಾನಿಯಾಗಿತ್ತು. ಇದು 1 ಮಾರ್ಕ್ಗೆ ಈ ಕ್ವೆಶನ್ ಬಂದೇ ಬರುತ್ತೆ. ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವ್ದಾಗಿತ್ತು ಅಂತ ಹೇಳಿದ್ರೆ ಗೋವಾ ಅಂತ ಹೇಳಿ ಬರಿಬೇಕು. ಅಥವಾ 2 ಅಂಕಕ್ಕೆ ಭಾರತದಲ್ಲಿ ಪೋರ್ಚುಗೀಸರ ವ್ಯಾಪಾರಿ ಕೇಂದ್ರಗಳು ಯಾವ್ಯಾವು ಅಂತ ಹೇಳಿದ್ರೆ ಗೋವಾ, ದಿಯು, ದಮನ್, ಸಾಲ್ಸೆಟ್, ಬೆಸ್ಸಿನ್ ಮತ್ತು ಬಾಂಬೆಯನ್ನ ಬರಿಬೇಕು. ಸೊ ಇಲ್ಲಿ ಪೋರ್ಚುಗೀಸರು ಚೆನ್ನಾಗಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಅವರು ಬೇರೆ ಯುರೋಪಿನ ರಾಷ್ಟ್ರಗಳು ವ್ಯಾಪಾರವನ್ನ ಮಾಡೋದನ್ನ ಸಹಿಸ್ಕೊಳ್ತಾ ಇರ್ಲಿಲ್ಲ. ಆಲ್ಮೋಸ್ಟ್ ಪೋರ್ಚುಗೀಸರನ್ನ ಕಡಲ್ಗಳ್ಳರು ಅಂತ ಹೇಳಿ ಕರಿತಾ ಇದ್ರು. ಯಾಕೆ ಕಡಲ್ಗಳ್ಳರು ಅಂತ ಹೇಳಿದ್ರೆ ಇವರು ಬೇರೆ ಯಾವ್ದಾದ್ರು ಯುರೋಪಿನ ರಾಷ್ಟ್ರಗಳು ವ್ಯಾಪಾರವನ್ನ ಮಾಡ್ತಾ ಇದ್ರೆ ಅವರ ಹಡಗುಗಳಿಂದ ವಸ್ತುಗಳನ್ನ ಕದಿತಾ ಇದ್ರು. ಹಾಗಾಗಿ ಅವ್ರನ್ನ ಕಡಲ್ಗಳ್ಳರು ಅಂತ ಹೇಳ್ತಾ ಇದ್ರು. ಎಸ್ಪೆಷಲಿ ಮೊಘಲರ ಆಳ್ವಿಕೆಯಲ್ಲಿ ಜಹಾಂಗೀರ್, ಶಹಜಹಾನ್ ಇವ್ರನ್ನ ತುಂಬಾನೇ ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳ್ಬೋದು ಪೋರ್ಚುಗೀಸರನ್ನ. ಜೊತೆಗೆ ಪೋರ್ಚುಗೀಸರು ತುಂಬಾ ಮತಾಂಧರ ಆಗಿದ್ರು. ಅವರಿಗೆ ಭಾರತೀಯರನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಮಾಡ್ಬೇಕು ಅಂತಕ್ಕಂತಹ ಆಸೆ ಇತ್ತು. ಸೊ ತುಂಬಾ ಜನರನ್ನ ಮತಾಂತರ ಮಾಡ್ತಾ ಇದ್ರು, ಚರ್ಚ್ಗಳನ್ನ ಸ್ಥಾಪನೆ ಮಾಡ್ತಾ ಇದ್ರು. ಹೆಚ್ಚು ಹೆಚ್ಚು ಭಾರತೀಯ ಮಹಿಳೆಯರನ್ನ ಪೋರ್ಚುಗೀಸ್ ಸೈನಿಕರಿಗೆ ವಿವಾಹ ಮಾಡಿಕೊಡುವ ಮೂಲಕ ಅವ್ರನ್ನ ಮತಾಂತರ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇದು ಭಾರತೀಯರಿಗೆ ಸರಿ ಅನಿಸ್ಲಿಲ್ಲ. ಸೊ ಪೋರ್ಚುಗೀಸರು ನಮ್ಮ ಧರ್ಮ ಭ್ರಷ್ಟವನ್ನ ಮಾಡ್ತಾ ಇದ್ದಾರೆ, ನಮ್ಮನ್ನ ಬಲವಂತವಾಗಿ ಮತಾಂತರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವ್ರು ದೊಡ್ಡ ಕಡಲ್ಗಳ್ಳರು. ನಿಮ್ಗೆಲ್ಲ ಒಂದು ನೀವು 6th ಇದ್ದಾಗ ಒಂದು ಪಾಠ ಓದಿರ್ಬೋದು ಅನ್ಕೊಳ್ತೀನಿ. ರಾಣಿ ಅಬ್ಬಕ್ಕ ದೇವಿ ಅಂತ ನೆನಪಿದನ ಯಾರಿಗಾದ್ರು? ರಾಣಿ ಅಬ್ಬಕ್ಕ ದೇವಿ ಅಂತ ಇಲ್ಲ. ಸೊ ರಾಣಿ ಅಬ್ಬಕ್ಕ ದೇವಿ ಅಂತಕ್ಕಂಥವಳು ಪೋರ್ಚುಗೀಸರೊಂದಿಗೆ ಒಂದು ಹೋರಾಟವನ್ನ ಮಾಡಿದಂತಹ ಪ್ರಮುಖ ಮಹಿಳೆಯಾಗಿದ್ದಾಳೆ. ಸೊ ಪೋರ್ಚುಗೀಸರು ತಮ್ಮ ಮತಾಂಧ ನೀತಿಯ ಮೂಲಕ ಭಾರತದಲ್ಲಿ ಹೆಚ್ಚು ದಿನ ಉಳಿಲಿಕ್ಕೆ ಕಾರಣವಾಗಿಲ್ಲ. ಜೊತೆಗೆ ಕಾರಣವಾಯಿತು ಅಂತ ಹೇಳ್ಬೋದು ಹೆಚ್ಚು ದಿನ ಉಳಿದೇ ಇರೋದಕ್ಕೆ. ಜೊತೆಗೆ ಪೋರ್ಚುಗೀಸರ ನಂತರ ಭಾರತಕ್ಕೆ ಡಚ್ಚರು ಬರ್ತಾರೆ. ಸೊ ಡಚ್ಚರು ಯಾವಾಗ ಬಂದ್ರು? ಇವರು ಪೋರ್ಚುಗೀಸರಿಗಿಂತ ಬಲಿಷ್ಠವಾಗಿದ್ದು ಡಚ್ಚರು ಇವ್ರ ನಡುವೆ ಸಂಘರ್ಷ ಶುರುವಾಗುತ್ತೆ. ಸೊ ಹಾಗಾಗಿ ಡಚ್ಚರು ಕೂಡ ಹೆದರ್ಕೊಳ್ತಾರೆ. ಸೊ ಯಾಕೆ ಪೋರ್ಚುಗೀಸರು ಭಾರತದಲ್ಲಿ ತಮ್ಮ ವ್ಯಾಪಾರಿ ಕೇಂದ್ರಗಳನ್ನ ಮುಚ್ಚಬೇಕಾಯ್ತು ಅಂತ ಹೇಳ್ತಾ ಇದ್ರು. ಗೋವಾವನ್ನ ಹೊರತುಪಡಿಸಿ ಎಲ್ಲಾ ಪ್ರದೇಶಗಳನ್ನ ಅವರು ಬಿಟ್ಕೊಟ್ಟು ಹೋಗ್ಬಿಟ್ರು. ಅದಕ್ಕೆ ರೀಸನ್ ಏನಂದ್ರೆ ಅವರು ಮತಾಂಧ ನೀತಿ, ತಮ್ಮ ಧರ್ಮಕ್ಕೆ ಮತಾಂತರವನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಕಡಲ್ಗಳ್ಳರು ಆಗಿದ್ರು ಅಂತ ಹೇಳಿದ್ರೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡಚ್ಚರು ಭಾರತಕ್ಕೆ ಬಂದಿದ್ದು ಡಚ್ಚರು ಪೋರ್ಚುಗೀಸರಿಗಿಂತ ತುಂಬಾ ಪ್ರಬಲರಾಗಿದ್ರು ಅಂತ ಹೇಳಿದ್ರೆ. ಜೊತೆಗೆ ಇಂಪಾರ್ಟೆಂಟ್ ಹೇಳ್ಬೇಕು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅವನತಿ 1565ರಲ್ಲಿ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿಗೆ ಅಂತಕ್ಕಂತಹ ಯುದ್ಧ ನಡೆಯುತ್ತೆ. ಯಾರಿಗೆ? ವಿಜಯನಗರ ಸಾಮ್ರಾಜ್ಯ ಮತ್ತು ಶಾಹಿ ಸುಲ್ತಾನರುಗಳ ನಡುವೆ. ಈ ಟೈಮಲ್ಲಿ ವಿಜಯನಗರ ಸಾಮ್ರಾಜ್ಯ ನಾಶವನ್ನ ಹೊಂದ್ಬಿಡುತ್ತೆ 1565ನೇ ಇಸ್ವಿಯಲ್ಲಿ. ಗೊತ್ತಾಯ್ತಾ? ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ಪೋರ್ಚುಗೀಸರಿಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿರ್ತಾರೆ. ಅವ್ರ ಜೊತೆಗೆ ವ್ಯಾಪಾರಿ ಸಂಬಂಧವನ್ನು ಹೊಂದಿರ್ತಾರೆ. ಸೊ ಹಾಗಾಗಿ ಯಾವಾಗ ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನ ಹೊಂದ್ಬಿಡ್ತೋ ಆಗ ಪೋರ್ಚುಗೀಸರ ಅವನತಿ ಕೂಡ ಇಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಜೊತೆಗೆ ಪೋರ್ಚುಗೀಸರಲ್ಲಿ ಕೆಲವೊಬ್ರು ಅಸಮರ್ಥ ಭ್ರಷ್ಟ ಅಧಿಕಾರಿಗಳು ಇರ್ತಾರೆ. ಅವ್ರಿಗೆ ಒಳ್ಳೆ ವ್ಯಾಪಾರ ಬೇಕಾಗಿರಲ್ಲ. ಅವ್ರ ಬರೀ ತಮ್ಮ ಲಾಭಕ್ಕೆ ಮತ್ತೆ ಒಂದು ಒಳ್ಳೆ ಎಫಿಷಿಯಂಟ್ ರೂಲರ್ಸ್ ಇರಲ್ಲ ಅವರಲ್ಲಿ. ಸೊ ಹಾಗಾಗಿ ಕೂಡ ಅವರು ನಾಶವನ್ನ ಹೊಂದಬೇಕಾಗುತ್ತೆ. ಜೊತೆಗೆ ಅವರಿಗೆ ಭಾರತಕ್ಕಿಂತ ಹೆಚ್ಚಾಗಿ ಬ್ರೆಜಿಲ್ ಕಡೆಗೆ ಗಮನವನ್ನ ಹರಿಸ್ತಾರೆ. ಬ್ರೆಜಿಲ್ ದೇಶದಲ್ಲಿ ಒಳ್ಳೆ ವ್ಯಾಪಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಭಾರತದಲ್ಲಿ ಪೋರ್ಚುಗೀಸರ ಅವನತಿ ಆಯ್ತು. ಜೊತೆಗೆ ಪೋರ್ಚುಗೀಸರಿಗೆ ವಿರುದ್ಧವಾಗಿ ಮರಾಠರ ಈಳಿಗೆ ಕೂಡ ಪೋರ್ಚುಗೀಸರ ಒಂದು ಅವನತಿಗೆ ಕಾರಣವಾಯಿತು ಅಂತ ಹೇಳ್ಬೋದು. ಸೊ ಎನಿಹೌ ಪೋರ್ಚುಗೀಸರು ಭಾರತಕ್ಕೆ ಬಂದ್ರು, ವ್ಯಾಪಾರವನ್ನ ಮಾಡಿದ್ರು, ಪ್ರಮುಖ ಕೇಂದ್ರಗಳನ್ನ
ವ್ಯಾಪಾರಿ ಕೇಂದ್ರಗಳನ್ನಾಗಿ ಮಾಡ್ಕೊಂಡ್ರು. ಗೋವಾವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ್ರು. 1510ರಿಂದ ಬಿಜಾಪುರದ ಆದಿಲ್ ಶಾಹಿಗಳಿಂದ ವಶಪಡಿಸಿಕೊಂಡಂತಹ ಗೋವಾ 1961ರವರೆಗೂ ಕೂಡ ಪೋರ್ಚುಗೀಸರ ಅಧೀನದಲ್ಲೇ ಇತ್ತು ಅಂತ ಹೇಳಿದೆ. ಮತ್ತೆ ಯಾಕೆ ಅವರು ನಾಶವನ್ನ ಹೊಂದಿದ್ರು ಅಂತ ಕೂಡ ಹೇಳಿದೆ. ಸೊ ಇದಿಷ್ಟು ಪೋರ್ಚುಗೀಸರ ಬಗ್ಗೆ ಆಯ್ತು. ಈಗ ನೆಕ್ಸ್ಟ್ ಪಾಯಿಂಟ್ ನಾವು ಡಚ್ಚರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡಚ್ಚರು 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪಿಸಲಾಯಿತು. ವೆರಿ ಇಂಪಾರ್ಟೆಂಟ್, ನಿಮಗೆ 1 ಮಾರ್ಕ್ ಕ್ವೆಶನ್ ಕಾಲಾನುಕ್ರಮಕ್ಕೆ ಬರುತ್ತೆ. 1602ರಲ್ಲಿ ಸಾಮಾನ್ಯ ಶಕ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಪೂರ್ವ ರಾಷ್ಟ್ರಗಳ ದೇಶಗಳೊಂದಿಗೆ ವ್ಯಾಪಾರವನ್ನ ಮಾಡ್ಲಿಕ್ಕೋಸ್ಕರ ಸ್ಥಾಪನೆ ಮಾಡಿರುವಂತಹ ಒಂದು ಕಂಪನಿಯಾಗಿತ್ತು. ಸೊ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪಿಸುವ ಮೂಲಕ ಡಚ್ಚರು ಭಾರತಕ್ಕೆ ವ್ಯಾಪಾರವನ್ನ ಮಾಡ್ಲಿಕ್ಕೋಸ್ಕರ ಬಂದರು. ಸೊ 2 ಮಾರ್ಕ್ಸ್ ಕ್ವೆಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಾರತದಲ್ಲಿ ಡಚ್ಚರ ಪ್ರಮುಖ ವ್ಯಾಪಾರಿ ಕೇಂದ್ರಗಳು. ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ, ಎಲ್ಲ ಪಟ್ನಾ 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 ಅಂತ ಬರ್ತಾ ಹೋಗುತ್ತೆ. ಸೊ 1 ಕ್ವೆಶನ್ ಹೇಳಿಬಿಡ್ತೀನಿ ನಾನು, 1 ಮಾರ್ಕಿಂದು. ಇದು ಕ್ರಾನಾಲಜಿಕಲ್ ಆರ್ಡರ್ಗೆ ಬರುತ್ತೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿತವಾಯಿತು ಅಂದ್ರೆ 1602 ಅಂತ ಹೇಳಿ 1 ಮಾರ್ಕ್ ಬರ್ಕೊಳ್ತೀರಾ. ಇನ್ನು ಸೆಕೆಂಡ್ 2 ಮಾರ್ಕ್ಸ್ ಇಂದು ಇಂಪಾರ್ಟೆಂಟ್ ಕ್ವೆಶನ್ ಅಂದ್ರೆ ಭಾರತದಲ್ಲಿ ಡಚ್ಚರ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ಯಾವುವು ಅಂತ ಹೇಳ್ಬಿಟ್ಟು ವೆರಿ ಈಸಿ ಆಗಿದೆ. ಮಚಲಿಪಟ್ಟಣ. ಸೊ ಎಲ್ಲ ಪಟ್ನ ಪಟ್ನ ಅಂತ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳೋಕೆ ಈಸಿ ಇದೆ. ಮಚಲಿಪಟ್ಟಣ, ನಾಗಪಟ್ಟಣ, ಬಲಿಪಟ್ಟಣ, ಚಿನ್ಸುರ, ಕೊಚ್ಚಿನ್, ಮಾಹೆ, ಕಾಸಿಂ ಬಜಾರ್ ಅಂತಕ್ಕಂಥವು ಈ ಒಂದು ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ವು. ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ. ಮಚಲಿಪಟ್ಟಣ, ನಾಗಪಟ್ಟಣ, ಬಲಿಪಟ್ಟಣ, ಚಿನ್ಸುರ, ಕೊಚ್ಚಿನ್, ಕಾಸಿಂ ಬಜಾರ್ ಅಂತ. ಸೊ ಇವು ಡಚ್ಚರ ಒಂದು ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ವು. ಸೊ ವೆರಿ ಇಂಪಾರ್ಟೆಂಟ್. ಮಾಹೆ ಅಂತ ಇನ್ನೊಂದು, ಮಾಹೆ ಅಂತ. ಇವಿಷ್ಟು ಡಚ್ಚರ ಪ್ರಮುಖ ವ್ಯಾಪಾರಿ ಕೇಂದ್ರಗಳು. 2 ಮಾರ್ಕ್ಸ್ ಇದು ಬರುತ್ತೆ. ಹಾಗಿದ್ರೆ ಭಾರತದಲ್ಲಿ ಡಚ್ಚರ ರಾಜಧಾನಿ ಯಾವ್ದಾಗಿತ್ತು? ಯಾವ ಸ್ಥಳವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಇವರು ಆಳ್ವಿಕೆ ಮಾಡ್ತಾ ಇದ್ರಪ್ಪ ಅಂದ್ರೆ ಪುಲಿಕಾಟ್ ಅಂತ. ಸೊ 1 ಮಾರ್ಕಿನ ಕ್ವೆಶನ್ ತುಂಬಾ ಇಂಪಾರ್ಟೆಂಟ್. ಪುಲಿಕಾಟ್. ಡಚ್ಚರು 1602ರಲ್ಲಿ ಈಸ್ಟ್ ಇಂಡಿಯಾ ಒಂದು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸುವ ಮೂಲಕ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬರ್ತಾರೆ. ಪುಲಿಕಾಟ್ ಅನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾರೆ. ಮಚಲಿಪಟ್ಟಣ, ನಾಗಪಟ್ಟಣ, ಬಲಿಪಟ್ಟಣ, ಚಿನ್ಸುರ, ಕೊಚ್ಚಿನ್, ಕಾಸಿಂ ಬಜಾರ್ ಮತ್ತು ಮಾಹೆಯಲ್ಲಿ ಇವರು ಪ್ರಮುಖ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡುವ ಮೂಲಕ ಪೋರ್ಚುಗೀಸರನ್ನ ಓಡಿಸ್ಬಿಟ್ಟು ತಮ್ಮ ವ್ಯಾಪಾರ ಕೇಂದ್ರವನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಇವರು ಬಹಳ ವರ್ಷಗಳ ಕಾಲ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂದ್ರೆ ಡಚ್ಚರಿಗಿಂತ ಬಲಿಷ್ಠರಾಗಿರ್ತಕ್ಕಂತಹ ಇಂಗ್ಲಿಷರು ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬರ್ತಾರೆ. ಹಾಗಾಗಿ ಅವರೊಂದಿಗೆ ಇವರು ಸ್ಪರ್ಧಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ಡಚ್ಚರು ಭಾರತಕ್ಕಿಂತ ದ್ವೀಪ ರಾಷ್ಟ್ರಗಳು ಅಂದ್ರೆ ಏಷ್ಯಾದ ಆಗ್ನೇಯ ರಾಷ್ಟ್ರಗಳಾಗಿರ್ತಕ್ಕಂತಹ ದ್ವೀಪ ರಾಷ್ಟ್ರಗಳಲ್ಲಿ ಹೆಚ್ಚಿನ ವ್ಯಾಪಾರಿ ಅವಕಾಶಗಳು ಅವರಿಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಆಗ್ನೇಯ ಏಷ್ಯಾ ಒಂದು ದ್ವೀಪ ರಾಷ್ಟ್ರಗಳಲ್ಲಿ ತಮ್ಮ ವ್ಯಾಪಾರದ ಕಡೆಗೆ ಗಮನವನ್ನ ಹರಿಸ್ತಾರೆ. ಉದಾಹರಣೆಗೆ ಇಂಡೋನೇಷಿಯಾ, ಥೈಲ್ಯಾಂಡ್, ಮಲಯಾ, ಫಿಲಿಪೈನ್ಸ್ ಮತ್ತು ಕಾಂಬೋಡಿಯಾ. ಸೊ ಆಗ್ನೇಯ ಏಷ್ಯಾದ ದ್ವೀಪಗಳು ಅಂತ ಹೇಳಿದ್ರೆ ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಇಂಡೋನೇಷಿಯಾ, ಮಲಯಾ, ಮತ್ತೆ ಥೈಲ್ಯಾಂಡ್, ಕಾಂಬೋಡಿಯಾ ಮತ್ತೆ ಫಿಲಿಪೈನ್ಸ್ ಅಂತಕ್ಕಂತಹ ಒಂದು ದ್ವೀಪ ರಾಷ್ಟ್ರಗಳೊಂದಿಗೆ ಹೆಚ್ಚಿನ ವ್ಯಾಪಾರವನ್ನ ಮಾಡೋಕೆ ಶುರು ಮಾಡಿದ್ರು. ಜೊತೆಗೆ ಬ್ರಿಟಿಷರೊಂದಿಗೆ ಒಂದು ಹೋರಾಡುವಂತಹ ಸಾಮರ್ಥ್ಯ ಇವರಲ್ಲಿ ಇರಲಿಲ್ಲ, ತುಂಬಾ ಅಸಮರ್ಥರಾಗಿದ್ರು. ಹಾಗಾಗಿ ಭಾರತದಲ್ಲಿ ಡಚ್ಚರ ಆಳ್ವಿಕೆ ಕೊನೆಗೊಂಡಿತು. ಈಗ ನೆಕ್ಸ್ಟ್ ಒನ್ ನಾವು ಗಮನ ಹರಿಸಬೇಕಾಗಿರೋದು ಯಾರ ಬಗ್ಗೆ ಅಪ್ಪ ಅಂದ್ರೆ ಆಕ್ಚುಲಿ ಆರ್ಡರ್ ವೈಸ್ ನೋಡಿದ್ರೆ ಫಸ್ಟ್ ಪೋರ್ಚುಗೀಸರು, ನೆಕ್ಸ್ಟ್ ಇಂಗ್ಲಿಷರು ಆಗ್ಬೇಕಾಗಿತ್ತು. ಈಗ ನಾನು ಫಸ್ಟ್ ಫ್ರೆಂಚರು ಹೇಳ್ಬಿಡ್ತೀನಿ. ಫ್ರೆಂಚರು. ಸೊ ಫ್ರೆಂಚ್ ಈಸ್ಟ್ ಇಂಡಿಯಾ ಫ್ರೆಂಚ್ ರೆವಲ್ಯೂಷನ್ ಅಂತ ಓದಿರೋನು, ಫ್ರಾನ್ಸ್ ಕ್ರಾಂತಿ ಅಂತ 1789 ಫಸ್ಟ್ ಇಯರ್ ಅಲ್ಲಿ ಓದಿರ್ತೀರ. ಸೊ ಫ್ರೆಂಚರು ಅಂದ್ರೆ ಫ್ರಾನ್ಸ್ ದೇಶದವರು ಅಂತ. ಫ್ರಾನ್ಸ್ ದೇಶ ಏನ್ ಮಾಡುತ್ತೆ, 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂತಹ ಒಂದು ಖಾಸಗಿ ಕಂಪನಿ, ಒಂದು ಪ್ರೈವೇಟ್ ಕಂಪನಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡುವ ಮೂಲಕ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬಂದ್ರು. ಯಾವಾಗ ಸ್ಟಾರ್ಟ್ ಆಯ್ತು? 1 ಮಾರ್ಕ್ ಕ್ವೆಶನ್ ಇದು.
1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡುವ ಮೂಲಕ ಫ್ರಾನ್ಸ್ ದೇಶ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಅಂದ್ರೆ ಫ್ರೆಂಚರು ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬಂದರು. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ಪಾಂಡಿಚೇರಿ. ವೆರಿ ಇಂಪಾರ್ಟೆಂಟ್, ಒನ್ ಮಾರ್ಕ್, ತುಂಬಾ ಸರಿ ರಿಪೀಟ್ ಆಗಿರೋ ಕ್ವೆಶ್ಚನ್. ಪಾಂಡಿಚೇರಿ ಎನ್ನುವುದು ಭಾರತದಲ್ಲಿ ಫ್ರೆಂಚರ ರಾಜಧಾನಿಯಾಗಿತ್ತು. ಪಾಂಡಿಚೇರಿಯ ಜೊತೆಗೆ ಇನ್ನು ಹಲವಾರು ಸ್ಥಳಗಳನ್ನ ಇವರು ತಮ್ಮ ವ್ಯಾಪಾರಿ ಕೇಂದ್ರಗಳನ್ನಾಗಿ ಮಾಡ್ಕೊಂಡಿದ್ರು. ಹಾಗಿದ್ರೆ ಯಾವ್ಯಾವು ಒಂದು ಫ್ರೆಂಚರ ಪ್ರಮುಖ ಭಾರತದ ವ್ಯಾಪಾರಿ ಕೇಂದ್ರಗಳು ಅಂತ ಹೇಳಿದ್ರೆ ಪಾಂಡಿಚೇರಿ, ಅಗೇನ್ ರೈಟ್ ಡೌನ್, ಅದನ್ನೇ ಮತ್ತೆ ಬರ್ಕೊಳ್ಳಿ. ಪಾಂಡಿಚೇರಿ, ಸೂರತ್, ಚಂದ್ರನಾಗೋರ್, ಮಾಹೆ, ಕಾರೈಕಲ್, ಮಚಲಿಪಟ್ಟಣ. ಇನ್ನೊಂದ್ಸರಿ ಹೇಳ, ಯಾವ್ಯಾವು ಭಾರತದಲ್ಲಿ ಇವರ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ವು ಅಂದ್ರೆ ಫಸ್ಟ್ ಒನ್ ಪಾಂಡಿಚೇರಿ, ಸೂರತ್ ಗುಜರಾತಿನ ಸೂರತ್ ಅಂತಕ್ಕಂಥದ್ದು, ಕಾರೈಕಲ್, ಮಾಹೆ, ಮಚಲಿಪಟ್ಟಣ, ಚಂದ್ರನಾಗೋರ್ ಎನ್ನುವಂತಹ ಪ್ರಮುಖ ಸ್ಥಳಗಳಲ್ಲಿ ಇವರು ವ್ಯಾಪಾರಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ನೋಡಿ, ಫ್ರೆಂಚರು ಭಾರತಕ್ಕೆ ಬರುವ ಹೊತ್ತಿಗೆ ಈಗಾಗಲೇ ಪೋರ್ಚುಗೀಸರು ಮತ್ತು ಡಚ್ಚರು ಇಬ್ರು ಕೂಡ ಅವನತಿಯನ್ನ ಹೊಂದ್ಬಿಟ್ಟಿದ್ರು ಅಥವಾ ದುರ್ಬಲವಾಗಿದ್ರು ಅಂತ ಹೇಳ್ಬೋದು. ಅಂದ್ರೆ ಫ್ರೆಂಚ್ 1664ರಲ್ಲಿ ಬಂದಿದ್ದು. ಸೊ ಈಗಾಗಲೇ ಪೋರ್ಚುಗೀಸರು ಅವನತಿಯನ್ನ ಹೊಂದಿದ್ರು ಅಥವಾ ದುರ್ಬಲರಾಗಿದ್ರು. ಇನ್ನು ಡಚ್ಚರು ಕೂಡ ಅವನತಿಯ ಅಥವಾ ದುರ್ಬಲ ಹಾದಿಯನ್ನ ಹಿಡಿದ್ಬಿಟ್ಟಿದ್ರು. ಹಾಗಿದ್ರೆ ಫ್ರೆಂಚರು ಭಾರತಕ್ಕೆ ಬಂದಾಗ ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಪ್ರಬಲ ಪೈಪೋಟಿಯನ್ನ ಕೊಟ್ಟವ್ರು ಯಾರಪ್ಪ ಅಂದ್ರೆ ಅದು ಇಂಗ್ಲಿಷರು ಅಥವಾ ಬ್ರಿಟಿಷರು. ಭಾರತದಲ್ಲಿ ಫ್ರೆಂಚರಿಗೂ ಮತ್ತು ಬ್ರಿಟಿಷರಿಗೂ ವ್ಯಾಪಾರದ ಮೇಲೆ ತಮ್ಮ ಅಧಿಕಾರವನ್ನ ಸ್ಥಾಪನೆ ಮಾಡೋಕ್ಕೋಸ್ಕರ, ಅಂದ್ರೆ ಫ್ರೆಂಚರಿಗೆ ಅನಿಸ್ತಿತ್ತು ಭಾರತದಲ್ಲಿ ಕೇವಲ ಯಾರಾದ್ರೂ ವ್ಯಾಪಾರ ಮಾಡಿದ್ರೆ ಅದು ನಾವು ಮಾತ್ರ ಮಾಡ್ಬೇಕು ಅಂತ. ಸೊ ಇಂಗ್ಲಿಷರು ಕೂಡ ಹಾಗೆ ಇದ್ರು. ಫ್ರೆಂಚರನ್ನ ಓಡಿಸ್ಬಿಟ್ಟು ಇಡೀ ಭಾರತದ ಏಕಸ್ವಾಮ್ಯವನ್ನ ನಾವು ಸ್ಥಾಪನೆ ಮಾಡ್ಕೋಬೇಕು ಅಂತ ಇವರು ಕೂಡ ಪರಸ್ಪರ ಹೋರಾಟಗಳಲ್ಲಿ ತೊಡಗಿದ್ರು. ಎಷ್ಟು ಹೋರಾಟ ಮಾಡ್ತಿದ್ರು ಅಂದ್ರೆ ಭಾರತದ ರಾಜರುಗಳ ವಿಷಯವನ್ನ ತೆಗೆದುಕೊಂಡು ಇವರಿಬ್ಬರೇ ಹೋರಾಟವನ್ನ ಶುರು ಮಾಡ್ಕೊಂಡ್ರು. ಯಾರ್ಯಾರು? ಫ್ರೆಂಚರು ಮತ್ತು ಇಂಗ್ಲಿಷರು. ಇವರಿಬ್ಬರ ನಡುವೆ ಭಾರತದಲ್ಲಿ ಪ್ರಮುಖವಾಗಿ 3 ಯುದ್ಧಗಳು ನಡೆಯುತ್ತೆ. ಅದನ್ನ ನಾವು ಕರ್ನಾಟಿಕ್ ಯುದ್ಧಗಳು ಅಂತ ಹೇಳಿ ಕರಿತೀವಿ. ಕರ್ನಾಟಿಕ್ ಯುದ್ಧಗಳು ಅಂತ. 1ನೇ ಕರ್ನಾಟಕ ಯುದ್ಧ, 2ನೇ ಕರ್ನಾಟಕ ಯುದ್ಧ ಮತ್ತು 3ನೇ ಕರ್ನಾಟಕ ಯುದ್ಧ ಅಂತ ಹೇಳಿ ಕರಿತೀವಿ. ಈ 3 ಕರ್ನಾಟಕ ಯುದ್ಧಗಳ ಮೂಲಕ ಇಂಗ್ಲಿಷರು ಫ್ರೆಂಚರನ್ನ ಸೋಲಿಸಿ ಭಾರತದಲ್ಲಿ ತಮ್ಮ ವ್ಯಾಪಾರದ ಏಕಸ್ವಾಮ್ಯವನ್ನ ಸ್ಥಾಪನೆ ಮಾಡಿಕೊಂಡ್ರು. ನೋಡಿ, ಫ್ರೆಂಚರಲ್ಲೂ ಕೂಡ ಹಲವಾರು ಸಮರ್ಥ ಮತ್ತು ಮಹತ್ವಾಕಾಂಕ್ಷೆಯನ್ನು ಉಳ್ಳಂತಹ ಪ್ರಬಲರಾದಂತಹ ಗವರ್ನರ್ಗಳು ಇದ್ರು. ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಡೂಪ್ಲೆ ಅಂತ. ಡೂಪ್ಲೆ ಒನ್ ಆಫ್ ದಿ ಫೇಮಸ್ ಗವರ್ನರ್ ಇನ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ಬೋದು. ಸೊ ಡೂಪ್ಲೆ, ಕೌಂಟ್ ಡಿ ಲ್ಯಾಲಿ ಅಂತಕ್ಕಂತಹ ಪ್ರಮುಖ ಮಹತ್ವಾಕಾಂಕ್ಷೆ ಮತ್ತು ಸಮರ್ಥವಾಗಿರ್ತಕ್ಕಂತಹ ಗವರ್ನರ್ ಜನರಲ್ಗಳು ಇದ್ರೂ ಕೂಡ ಅವರು ಇಂಗ್ಲಿಷರೊಂದಿಗೆ ಸೋಲನ್ನ ಅನುಭವಿಸಬೇಕಾಯಿತು. ಸೊ ಹೀಗಾಗಿ ಫ್ರೆಂಚರು ಕೇವಲ ಕೆಲವು ಪ್ರದೇಶಗಳಿಗೆ ಮಾತ್ರ ತಮ್ಮ ಒಂದು ಅಧಿಕಾರವನ್ನ ಸೀಮಿತಗೊಳಿಸ್ಕೋಬೇಕಾಯ್ತು. ಸೊ ಭಾರತದಲ್ಲಿ ಉಳಿದಂತಹ ವ್ಯಾಪಾರ ಮಾಡ್ಲಿಕ್ಕೆ ಬಂದಂತಹ ಯುರೋಪಿಯನ್ ರಾಷ್ಟ್ರಗಳನ್ನೆಲ್ಲ ಮೂಲೆ ಗುಂಪು ಮಾಡಿ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನ ಸ್ಥಾಪಿಸಿದ್ಯಾರಪ್ಪ ಅಂದ್ರೆ ಅದು ಇಂಗ್ಲಿಷರು. ಸೊ ಇವಾಗ ನಾವು ಇಂಗ್ಲಿಷರ ಬಗ್ಗೆ ತಿಳ್ಕೊಳ್ಳೋಣ. ಭಾರತಕ್ಕೆ ಬಂದಂತಹ ಮತ್ತೊಂದು ಯುರೋಪಿಯನ್ ರಾಷ್ಟ್ರ ಅಂದ್ರೆ ಇಂಗ್ಲಿಷರು. ಸೊ ಇಂಗ್ಲಿಷರು ನಿಮ್ಗೆಲ್ಲ ಗೊತ್ತಿದೆ, ಇಂಗ್ಲೆಂಡ್. ಬ್ರಿಟಿಷರು, ಇಂಗ್ಲಿಷರು ಬೇರೆ ಬೇರೆ ಹೆಸರಿಂದ ನಾವು ಅವ್ರನ್ನ ಕರಿತಾ ಇದ್ದೀವಿ. ಒಂದು ದ್ವೀಪ ರಾಷ್ಟ್ರ, ಯುರೋಪಿನ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ದ್ವೀಪ ರಾಷ್ಟ್ರ ಅಂತ ಹೇಳಿದ್ರೆ ಅದು ಇಂಗ್ಲೆಂಡ್ ರಾಷ್ಟ್ರ. ಅಂದಿನ ಟೈಮ್ನಲ್ಲಿ ಇಂಗ್ಲೆಂಡಿನ ರಾಣಿ ಕ್ವೀನ್ ಎಲಿಜಬೆತ್ ಅಂತಕ್ಕಂತಹ ಒಂದು ರಾಣಿಯ ಅನುಮತಿಯನ್ನ ಪಡ್ಕೊಂಡು 1600ನೇ ಇಸ್ವಿಯಲ್ಲಿ, ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ ಕ್ವೆಶ್ಚನ್, 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಜಾನ್ ಕಂಪನಿ ಅಂತ ಕೂಡ ಕರಿತಾ ಇರ್ತಾರೆ. ಫಸ್ಟ್ ಅದು ಪ್ರೈವೇಟೈಸೇಷನ್ ಇರುತ್ತೆ, ಆಮೇಲೆ ಗೌರ್ಮೆಂಟ್ ಪರ್ಮಿಷನ್ ತೆಗೆದುಕೊಳ್ತಾರೆ ಅವರು. ಸೊ ಜಾನ್ ಕಂಪನಿ ಅಂತ ಕೂಡ ಕರೀತಾರೆ. 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಲಾಯಿತು. ಅವರು ಭಾರತಕ್ಕೆ ವ್ಯಾಪಾರವನ್ನ ಮಾಡ್ಲಿಕ್ಕೋಸ್ಕರ ಬರಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಅವ್ರು ಬರಕ್ ಹೆದರ್ಕೊಳ್ತಾರೆ. ಯಾಕೆ ಅಂದ್ರೆ ಅಂಬೋಲಾ ಎನ್ನುವ ಸ್ಥಳದಲ್ಲಿ ಡಚ್ಚರಿಗೂ ಮತ್ತು ಇಂಗ್ಲಿಷರಿಗೂ ಯುದ್ಧ ನಡೆದಿರುತ್ತೆ. ಸೊ ಡಚ್ಚರು ಅವ್ರನ್ನ ತುಂಬಾ ಕ್ರೂರವಾಗಿ ಕೆಲವೊಂದು ಬ್ರಿಟಿಷರನ್ನ ಕೊಂದು ಹಾಕಿರ್ತಾರೆ. ಹಾಗಾಗಿ ಬೇಗ ಬರ್ಲಿಲ್ಲ ಅವ್ರು ಭಾರತಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ. ಆದ್ರೆ 1608 ಮತ್ತು 1615ರಲ್ಲಿ
ಭಾರತದಲ್ಲಿ ಅಂದಿನ ಮೊಘಲ್ ದೊರೆಯಾಗಿದ್ದಂತಹ ಜಹಾಂಗೀರನ ಅನುಮತಿಯನ್ನ ಪಡ್ಕೊಂಡು ಭಾರತದಲ್ಲಿ ತಮ್ಮ ವ್ಯಾಪಾರಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಕೊಂಡ್ರು. ಹೇಗ್ ಬಂದ್ರು ಭಾರತಕ್ಕೆ ಅಂತ ಹೇಳ್ತಾ ಇದ್ದೀನಿ ನಾನು. ಬ್ರಿಟಿಷರು ಭಾರತಕ್ಕೆ 1608 ಮತ್ತು 1615ರಲ್ಲಿ ಒಂದು ಸರ್ ಥಾಮಸ್ ರೋ ಅಂತಕ್ಕಂತಹ ವ್ಯಕ್ತಿಯ ಸಹಾಯದಿಂದ ಅವನನ್ನ ಮೀಡಿಯೇಟರ್ ಆಗಿ ಕಳಿಸ್ಬಿಟ್ಟು ಒಂದು ವ್ಯಾಪಾರಿ ಕೋಟೆಗಳನ್ನ ಕಟ್ಕೊಳ್ಳಿಕ್ಕೆ ಅನುಮತಿಯನ್ನ ಪಡ್ಕೊಳ್ತಾರೆ. ಜಾನ್ ಹಾಕಿನ್ಸ್ ಅಂತಕ್ಕಂಥವ್ನು ಇನ್ನೊಬ್ಬನು. ಸೊ ಇವ್ರನ್ನ ಕ್ಯಾಪ್ಟನ್ ಹಾಕಿನ್ಸ್ ಮತ್ತು ಸರ್ ಥಾಮಸ್ ರೋ ಇವರಿಬ್ಬರ ಒಂದು ಮೀಡಿಯೇಟರ್ ಅಂದ್ರೆ ಮಧ್ಯವರ್ತಿಕೆಯಿಂದ ಏನಾಗುತ್ತಪ್ಪ ಅಂದ್ರೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ವ್ಯಾಪಾರಿ ಕೋಟೆಗಳನ್ನ ಕಟ್ಟಿಕೊಳ್ಳುವ ಮೂಲಕ ಮೊಘಲರ ಸಹಾಯದಿಂದ ಏನ್ ಮಾಡ್ತಾರೆ, ಭಾರತದಲ್ಲಿ ತಮ್ಮ ವ್ಯಾಪಾರವನ್ನ ಆರಂಭ ಮಾಡ್ತಾರೆ. 1615ರಲ್ಲಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಅಂತಕ್ಕಂಥವ್ರು ಭೇಟಿಯನ್ನ ಕೊಡುವ ಮೂಲಕ ಭಾರತದಲ್ಲಿ ಒಂದು ಬ್ರಿಟಿಷರ ವ್ಯಾಪಾರಿ ಕೇಂದ್ರಗಳು ಪ್ರಾರಂಭವಾದವು ಅಂತ. ನೋಡಿ, ಬ್ರಿಟಿಷರು ಕಡಲಿನ ರಾಣಿ ಅಂತ ಕರಿತೀವಿ ಅಂತ ಹೇಳಿದ್ದೆ ನಾನು. ನೆಪೋಲಿಯನ್ ಬಗ್ಗೆ ನಿಮ್ಗೆ ಪಾಠ ಮಾಡ್ಲಿಲ್ಲ, ಯಾಕಂದ್ರೆ ಲಾಸ್ಟ್ ಇಯರ್ ಅದನ್ನ ರೆಡ್ಯೂಸ್ ಮಾಡಿದ್ರು ಸಿಲೆಬಸ್, ನಿಮ್ಗೆ ಅದಕ್ಕೆ ಗೊತ್ತಾಗಿಲ್ಲ ಅಂತ ಅನ್ಕೊಳ್ತೀನಿ. ಬ್ರಿಟಿಷರು ಯಾವಾಗ್ಲೂ ಕೂಡ ಸಮುದ್ರದ ಮಾರ್ಗದ ಮೇಲೆ ಒಂದು ವ್ಯಾಪಾರದ ಮೇಲೆ ಅತ್ಯಂತ ಒಂದು ಹಿಡಿತವನ್ನ ಸಾಧಿಸಿರುವಂತಹ ಒಂದು ವ್ಯಾಪಾರಸ್ಥರು ಅಂತ ಹೇಳ್ಬೋದು. ಹಾಗಾಗಿ ನಾವು ಇಂಗ್ಲಿಷರನ್ನ ಕಡಲಿನ ರಾಣಿ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಇವರು ಸಾಕಷ್ಟು ನೌಕಾಪಡೆಯನ್ನ ಹೊಂದಿದ್ರು, ಮತ್ತೆ ಉತ್ತಮ ವ್ಯಾಪಾರವನ್ನ ಮಾಡ್ಲಿಕ್ಕೆ ಬಲಿಷ್ಠವಾದಂತಹ ಹಡಗುಗಳು ಇವ್ರ ಹತ್ರ ಇದ್ವು. ಹೀಗಾಗಿ ವ್ಯಾಪಾರವನ್ನ ಮಾಡೋಕ್ಕೋಸ್ಕರ ಇವರು ಭಾರತಕ್ಕೆ ಬರ್ತಾರೆ. ಸೊ ಭಾರತದಲ್ಲಿ ಬ್ರಿಟಿಷರ ವ್ಯಾಪಾರಿ ಕೇಂದ್ರಗಳು ಯಾವ್ಯಾವು? 2 ಮಾರ್ಕ್ಸ್ ಇಂದು ಕ್ವೆಶನ್ ಇದು. ಭಾರತದಲ್ಲಿ ಸೂರತ್, ಅಹಮದಾಬಾದ್, ಬ್ರೋಚ್ ಮತ್ತು ಆಗ್ರಾ ಇವು ಭಾರತದಲ್ಲಿ ಬ್ರಿಟಿಷರ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ವು. ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ. ಸೂರತ್, ಅಹಮದಾಬಾದ್, ಬ್ರೋಚ್ ಮತ್ತು ಆಗ್ರಾ ಅಂತಕ್ಕಂತಹ ಪ್ರಮುಖ ವ್ಯಾಪಾರಿ ಕೇಂದ್ರಗಳನ್ನ ಇವರು ಸ್ಥಾಪನೆ ಮಾಡಿಕೊಂಡ್ರು. 1608ರಲ್ಲಿ ಹಾಕಿನ್ಸ್ ಬರ್ತಾನೆ. 1615ರಲ್ಲಿ ಸರ್ ಥಾಮಸ್ ರೋ ಎನ್ನುವಂತಹ ಒಂದು ಚಾಣಾಕ್ಷ ವ್ಯಕ್ತಿಯ ಸಹಾಯದಿಂದಲೇ ಭಾರತದಲ್ಲಿ ಬ್ರಿಟಿಷರು ತಮ್ಮ ವ್ಯಾಪಾರಿ ಅನುಮತಿಯನ್ನ ಜಹಾಂಗೀರನಿಂದ ಪಡ್ಕೊಂಡ್ರು ಅಂತ ಹೇಳಿದ್ರು. ನಂತರ ಇವರು ತಮ್ಮ ಹೆಚ್ಚಿನ ಗಮನವನ್ನ ಕೋಲ್ಕತ್ತಾ ಅಥವಾ ಕಲ್ಕತ್ತಾ ಕಡೆಗೆ ಗಮನವನ್ನ ಹರಿಸ್ತಾರೆ. ಭಾರತದಲ್ಲಿ ಬ್ರಿಟಿಷರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ಕಲ್ಕತ್ತಾ. 1 ಮಾರ್ಕ್ ಕ್ವೆಶನ್. ಸೊ ಕಲ್ಕತ್ತಾ ಭಾರತದಲ್ಲಿ ಬ್ರಿಟಿಷರ ರಾಜಧಾನಿಯಾಗಿತ್ತು. ಸೊ ಈ ರಾಜಧಾನಿಯ ಮೂಲಕ ಅವರು ಒಳ್ಳೆ ವ್ಯಾಪಾರವನ್ನ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ರು. ನಂತರ ಬಾಂಬೆ, ಮದ್ರಾಸ್, ಕಲ್ಕತ್ತಾ. ನೋಡಿ, ಇವ್ರು ಬಂದಂತಹ ಟೈಮ್ನಲ್ಲಿ ಬಾಂಬೆ, ಮದ್ರಾಸ್ ಒಂದೊಂದು ಪುಟ್ಟ ಹಳ್ಳಿಗಳು. ಸೊ ಬಾಂಬೆ ಮತ್ತು ಮದ್ರಾಸ್, ಕಲ್ಕತ್ತಾದನ್ನ ಎಷ್ಟು ಅವರು ಒಂದು ಪ್ರಮುಖ ವ್ಯಾಪಾರಿ ಕೇಂದ್ರಗಳನ್ನಾಗಿ ಮಾಡಿದ್ರು ಅಂದ್ರೆ, ಈಗ ಭಾರತದ ಒಂದು ದೊಡ್ಡ ನಗರಗಳ ಪಟ್ಟಿಯಲ್ಲಿ ನಾವು ಬಾಂಬೆ, ಮುಂಬೈ ಅಂತಕ್ಕಂಥದ್ದು ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಒಂದು ನಗರ ಅಂತ ಹೇಳ್ತೀವಿ. ಸೊ ಬಾಂಬೆ, ಮದ್ರಾಸ್, ಕಲ್ಕತ್ತಾ ಅನ್ನೋದು ಇವರ ಪ್ರಮುಖವಾದಂತಹ ವ್ಯಾಪಾರಿ ಕೇಂದ್ರಗಳಾಗಿದ್ವು. ಅದರಲ್ಲೂ ಕಲ್ಕತ್ತಾವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವರು ಆಳ್ವಿಕೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಇದು ಅವರ ಮೊದಲ ರಾಜಧಾನಿಯಾಗಿತ್ತು. ಇದಿಷ್ಟು ಬ್ರಿಟಿಷರು ಹೇಗೆ ಬಂದು ಅಧಿಕಾರವನ್ನ ಸ್ಥಾಪನೆ ಮಾಡಿಕೊಂಡು ಭಾರತದಲ್ಲಿ ತಮ್ಮ ವ್ಯಾಪಾರವನ್ನ ಶುರು ಮಾಡಿದ್ರು ಅಂತ ನಾನು ನಿಮಗೆ ಹೇಳ್ತಾ ಹೋದೆ. ಸೊ ಭಾರತಕ್ಕೆ ಬಂದಂತಹ 4 ಯುರೋಪಿಯನ್ ರಾಷ್ಟ್ರಗಳು, ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು ಯಾವ ಸ್ಥಳಗಳನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ್ರು ಮತ್ತೆ ಯಾವ ಸ್ಥಳಗಳನ್ನ ತಮ್ಮ ವ್ಯಾಪಾರಿ ಕೇಂದ್ರಗಳನ್ನಾಗಿ ಮಾಡಿಕೊಂಡು ವ್ಯಾಪಾರವನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳಿದೆ. ನೋಡಿ, ಇವರೆಲ್ಲ ಬಂದಿದ್ದು ಕೇವಲ ವ್ಯಾಪಾರ ಮಾಡಕ್ಕೋಸ್ಕರ ಮಾತ್ರ. ಹಾಗಿದ್ರೆ ಹೇಗೆ ಬ್ರಿಟಿಷರು ನಮ್ಮ ಭಾರತವನ್ನ ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡು ಸುಮಾರು 300 ವರ್ಷಗಳಿಗೂ ಅಧಿಕ ಕಾಲ ಹೇಗೆ ಆಳ್ವಿಕೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದಕ್ಕೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಉತ್ತರವನ್ನ ಕಂಡುಕೊಳ್ಳೋಣ. ಬರೀ ವ್ಯಾಪಾರ ಮಾಡಕ್ಕೋಸ್ಕರ ಬಂದಿದ್ರು ಇವರು. ಆದ್ರೆ ಯಾವಾಗ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ವ್ಯಾಪಾರವಾಗಿ ಉಳಿಲಿಲ್ಲ. ಸೊ ವ್ಯಾಪಾರ ಅನ್ನೋದು ಅಧಿಕಾರ ಸ್ಥಾಪನೆಯ ಕಡೆಗೆ ಅವ್ರನ್ನ ಕರ್ಕೊಂಡು ಹೋಯಿತು. ಈ ಒಂದು ಮಹತ್ವಾಕಾಂಕ್ಷೆನೆ ಮುಂದೆ ಭಾರತದಲ್ಲಿ ಬ್ರಿಟಿಷರು ಪ್ರಬಲರಾಗುವಂತೆ ಮಾಡಿತು. ಅದು ಹೇಗಾಯ್ತು, ಫ್ರೆಂಚರನ್ನ ಯಾವ ರೀತಿ ಸೋಲಿಸಿದ್ರು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ಕರ್ನಾಟಿಕ್ ಯುದ್ಧಗಳಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಈ ಟಾಪಿಕ್ ಅನ್ನ ಇವತ್ತು ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ವಾ?